ಈಗಾಗಲೇ ನಿಖರವಾದ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ವಿಶೇಷವಾಗಿ ಏನು ಈಗಿರ್ತಕ್ಕಂಥ ಮೀಡಿಯಾಗಳು ಪೇಯ್ಡ್ ಮೀಡಿಯಾಗಳಾಗಿದ್ದಾವೆ ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದು ಒಬ್ಬ ವ್ಯಕ್ತಿನ ವೈಭವೀಕರಿಸ್ತಾಯಿದ್ರು. ಅಂಥದ್ರ ಮಧ್ಯದಲ್ಲಿ ಇವತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ನಿಖರವಾದ ಸುದ್ದಿಗಳನ್ನು ಪ್ರಕಟಣೆ ಮಾಡ್ತಾ ಮತ್ತು ಈ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇರ್ತಕ್ಕಂಥ ಮೀಡಿಯಾಗಳ ಪ್ರಸಾರಗಳನ್ನು ಫ್ಯಾಕ್ಟ್ ಚೆಕ್ ಮಾಡಿ ಅದರ ಸತ್ಯಾಸತ್ಯತೆಗಳನ್ನು ತಿಳಿಸೋದ್ರಲ್ಲಿ ಬಹಳ ವಿಶೇಷವಾದಂಥ ಕೆಲಸ ಮಾಡಿದೆ. ಇನ್ನೊಂದು ಪ್ರಮುಖವಾದಂಥ ಅಂಶಗಳೆಂದರೆ ಈ ದಿನ .comದು ಏನು ಈಗಿನ ಕಾಂಗ್ರೆಸ್ ಸರ್ಕಾರ ಬಹುಮತ ಬಂದಿದೆ, ಎಲ್ಲ ಸಮೀಕ್ಷೆಗಳನ್ನ ತಲೆಕೆಳಗಾಗಿ ಮಾಡಿ ನಿಖರವಾದಂಥ ಸಮೀಕ್ಷೆಯನ್ನು 136 ಸೀಟ್ ಬರ್ಬೋದು ಅಂತೇಳಿ ಮೊದಲೇ ಸುದ್ದಿ ಮಾಡಿತ್ತು. ಅದೊಂದು ಭಾಳ ಅದ್ಭುತವಾದದ್ದು ಮತ್ತು ಅತ್ಯಂತ ನಿಖರವಾದಂಥ ಮಾಹಿತಿಯನ್ನು ಮೊದಲೇ ಪ್ರಕಟ ಮಾಡಿತ್ತು. ಇದರಿಂದ ಈ ಸಾಮಾನ್ಯರಿಗೆ ಒಂದು ಮೀಡಿಯಾ ಇದೆ, ಒಂದು ಬಲ ಇದೆ ಅಂತಕ್ಕಂಥ ಒಂದು ಭರವಸೆಯನ್ನು ಈ ದಿನ .com ಮೀಡಿಯಾ ಚಾನಲ್ ಇವತ್ತು ನಮಗೆ ಸಿಕ್ಕಿದೆ. ಜೊತೆಗೆ ಬರ್ತಕ್ಕಂಥ ಪ್ರತಿಯೊಂದು ನ್ಯೂಸ್ಗಳನ್ನು ಮತ್ತು ವರದಿಗಳನ್ನು ಪ್ರಕಟಣೆ ಮಾಡೋದನ್ನೆಲ್ಲ ನಾವು ಓದ್ತಾ ಇದ್ವಿ. ಸಾಕಷ್ಟು ದಲಿತ ಚಳವಳಿ ಮುಖಂಡರು ಮತ್ತು ಶೋಷಿತ ಸಮುದಾಯದವರು ಇವರೆಲ್ಲರೂ ಕೂಡ ಆ ಒಂದು ವರದಿಗಳನ್ನು ಓದುವಂಥವರಾಗಿದ್ದಾರೆ. ಇವತ್ತು ಅತಿ ಹೆಚ್ಚು ಓದುಗರನ್ನು ಸಂಖ್ಯೆ ಹೆಚ್ಚಿಸ್ಕೊಂಡಿದೆ ಅಂದರೆ ಇವತ್ತು ತಪ್ಪಾಗಲಾರದು. ಇದು ಮುಂದೆ ಇನ್ನೂ ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು. ಈ ಒಂದು ಶೋಷಿತ ವರ್ಗಗಳು ಮತ್ತು ಬಡವರ ಎಲ್ಲರ ಸಮಸ್ಯೆಗಳು ಸ್ಪಂದಿಸುವಂಥ ಕೆಲಸ ಆಗುತ್ತೆ ಅಂತ ಒಂದು ನಂಬಿಕೆ ವಿಶ್ವಾಸ ಕೂಡ ಈ ದಿನ .com ಚಾನಲ್ ಮೇಲೆ ನಮಗೆ ಉಳಿದಿದೆ. BV ಆನಂದ್ ನನ್ನ ಹೆಸರು, ಜಿಲ್ಲಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಚಿಕ್ಕಬಳ್ಳಾಪುರ.